ನಮ್ಗೆ ಯಾವುದು ಏನು ಸಂಸಾರ ತಾಪತ್ರೆಗಳು ಯಾವುದು ನಮ್ಗೆ ಬರಲೇಬಾರ್ದು, ನಮ್ಗೆ ಆಲೋಚನೆ ಬರಲೇಬಾರ್ದು. ಅಷ್ಟು ನಾವು ಮುಳುಗಿ ಭಗವನ್ ನಾಮ ಸಂಕೀರ್ತನೆಯಲ್ಲಿ ಸಂಕೀರ್ತನೆಯನ್ನು ನಾವು ಮಾಡಬೇಕು ಅಂತ ರಾಮಕೃಷ್ಣರು ಈ ಕಲಿಯುಗಕ್ಕೆ ಸೂಕ್ತವಾದದ್ದು ಇದು ಅಂತ. ತುಂಬಾ ಸುಲಭ ಮಾರ್ಗ ಅಲ್ವಾ, ನಾವು ಭಜನೆ ಮಾಡ್ಬೋದಲ್ವಾ, ಸುಲಭವಾದ ಮಾರ್ಗ ಅದು ಅಲ್ವಾ. ಇದು ಹಿಂದಿನ ಕಾಲದಲ್ಲಿ ಕಷ್ಟಪಡ್ತಿಲ್ಲ, ಅಷ್ಟಕ್ಕಿಂತ ಇದು ಉತ್ತಮ ಸುಲಭವಾದ ಮಾರ್ಗ ಅಲ್ವಾ. ಹಾಗಾಗಿ ರಾಮಕೃಷ್ಣರವರೊಂದೇ ಭಗವನ್ ನಾಮ ಸಂಕೀರ್ತನೆಯಿಂದಲೇ ಭಗವಂತನ ಸಾಕ್ಷಾತ್ಕಾರ ಮಾಡ್ಕೋಬಹುದು ಅಂತ ರಾಮಕೃಷ್ಣರು ಹೇಳ್ತಾರೆ. ಮತ್ತೆ ರಾಮಕೃಷ್ಣರು ಒಂದ್ಸಲ ಗಿರೀಶ್ ಚಂದ್ರ ಘೋಷ್ ಅಂತ ನೀವೆಲ್ಲ ಕೇಳಿದ್ರ. ಅವನು ತುಂಬಾ ಅದ್ಭುತವಾದ ಭಕ್ತ, ರಾಮಕೃಷ್ಣರ ಭಕ್ತ. ಅವನು ಮುಂಚೆ ಹೇಗಿದ್ನಪ್ಪ ಅಂತ ಹೇಳಿದ್ರೆ ಹುಡುಗ. ಅವನು ಹೇಳ್ತಾನೆ, ನಾನು ಹುಡುಗ ಹಿಮಾಲಯ ಪರ್ವತದಿಂದ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾನೆ. ಅಂದ್ರೆ ಅಷ್ಟು ಹುಡುಗ, ಯಾವಾಗಲೂ ಬೆಳಗ್ಗೆಯಿಂದ ಸಂಜೆವರೆಗೂ ಹುಡುಗ ಅಮಲ್ನಲ್ಲೇ ಇರ್ತಾಯಿದ್ದ ಅವನು. ಅಷ್ಟು ಕುಡಿತ, ಮತ್ತೆ ಬೇರೆ ಕೆಟ್ಟ ಚಟಗಳಲ್ಲೆಲ್ಲ ಮುಳುಗಿದ್ದವನು. ಅವನು ರಾಮಕೃಷ್ಣ ಸಂಪರ್ಕಕ್ಕೆ ಬರ್ತಾನೆ. ಆಮೇಲೆ ಸಂಪರ್ಕಕ್ಕೆ ಬಂದ್ಮೇಲೆ ಯಾವ ರೀತಿ ಅವನು ಬದಲಾವಣೆ ಹೊಂದ್ತಾನೆ ಅಂದ್ರೆ, ಪೂರ್ತಿ ಬಂಗಾಳದಲ್ಲಿ ಈಸ್ ದ ಫಾದರ್ ಆಫ್ ಸಿನಿಮಾ, ಅಂದ್ರೆ ಥಿಯೇಟರ್, ಡ್ರಾಮಾ ಥಿಯೇಟರ್, ಫಾದರ್ ಆಫ್ ಡ್ರಾಮಾ ಥಿಯೇಟರ್ ಅಂತ ಈಗ ಅವ್ರನ್ನ ಕನ್ಸಿಡರ್ ಮಾಡ್ತಾರೆ ಗಿರೀಶ್ ಚಂದ್ರ ಘೋಷ್. ಅಂದ್ರೆ ಅಷ್ಟು ಪ್ರಸಿದ್ಧಿನ ಹೊಂದುತ್ತಾನೆ ಗಿರೀಶ್ ಚಂದ್ರ ಘೋಷ್. ಎಷ್ಟು ಹಲವಾರು ನಾಟಕಗಳನ್ನ ಬರೆದು ಅದನ್ನ ಪ್ರದರ್ಶನ ಮಾಡಿಸ್ತಾನೆ. ಅಂದ್ರೆ ಅವನಿಗೆ ಎಷ್ಟು ಶಕ್ತಿ ಇತ್ತು ಅಂತ ಹೇಳಿದ್ರೆ, ಅವನು ನಾಟಕ ಅವನ ಮೈಂಡಲ್ಲಿ ಬರುತ್ತಲ್ಲ, ನಾಟಕದ ಪರಿಕಲ್ಪನೆ ಬಂದಾಗ ಅವ್ರು ಒಂದೇ ಸಲ ಎಷ್ಟೊಂದು ವಿಚಾರಧಾರೆ ಬರ್ತಾ ಇತ್ತು, ಆಲೋಚನೆಗಳು ಬರ್ತಾ ಇತ್ತು ಅಂತ ಹೇಳಿದ್ರೆ, ಅದನ್ನೇ ಅವನು ಹೇಳಿದಾಗ ಬರ್ಕೊಳ್ಳೋದಕ್ಕೆ 4 ಜನ ಇಟ್ಕೊಂಡಿತ್ತಂತೆ. ಒಂದೊಂದು ನಾಟಕ ಒಂದೊಂದಿರಲ್ಲಂತೆ. ಅಷ್ಟು ಅವನು ವಿಚಾರಧಾರೆ ಅಷ್ಟು ಫ್ಲೋ ಪಾಸ್ ಅಷ್ಟು ಇತ್ತಂತ ಅವನಿಗೆ. ಹಾಗಾಗಿ ಆಮೇಲೆ ಅವನು ಕೇವಲ ಬರಹಗಾರ ಅಲ್ಲ, ಮತ್ತೆ ನಾಟಕವನ್ನು ಚೆನ್ನಾಗಿ ಮಾಡ್ತಾ ಇದ್ದ, ಅಂದ್ರೆ ಆಕ್ಟಿಂಗು ಚೆನ್ನಾಗಿ ಮಾಡ್ತಾ ಇದ್ದ ಅಂತ ಪರಿಣಿತಿಯನ್ನು ಹೊಂದಿದ್ದ. ಮತ್ತೆ ನಿರ್ದೇಶನ ಅದನ್ನು ಚೆನ್ನಾಗಿತ್ತು ಅವನಿಗೆ. ಅಷ್ಟು ಅವನಲ್ಲಿ ಒಂದು ಕಲೆ ಬರುತ್ತೆ. ಅದಕ್ಕೂ ಮುಂಚೆ ಅವನು ಸಾಮಾನ್ಯನಾಗಿನೇ ಇದ್ದ. ಯಾವಾಗ ರಾಮಕೃಷ್ಣ ಸಂಪರ್ಕಕ್ಕೆ ಬಂದ ಅವನು ಅದ್ಭುತವಾದ ಭಕ್ತ ಆದ. ಅವನಲ್ಲಿ ಎಷ್ಟು ಶ್ರದ್ಧೆ ಉಂಟಾಯ್ತು ಅಂದ್ರೆ, ಒಂದ್ಸಲ ರಾಮಕೃಷ್ಣರು ಕೋಣೆಯಲ್ಲಿ ಕೂತಿರ್ತಾರೆ. ಕೂತಾಗ ಎಲ್ರಿಗೂ ಹೇಳ್ತಾರೆ, ಹೋಗಿ ಗಂಗೆ ಸ್ನಾನ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತಾರೆ. ಎಲ್ಲರೂ ಹೋಗ್ತಾರೆ, ಹೋಗೋದಿಲ್ಲ. ಯಾಕೆ ಹೋಗೋದಿಲ್ಲ ಅಂತ, ನಿಮ್ಮ ಹತ್ರ ಬಂದ್ರೆ ನಾನು ಪುನೀತ ಆಗ್ಬಿಟ್ಟಿದ್ದೀನಿ, ಪಾವನ ಆಗ್ಬಿಟ್ಟಿದ್ದೀನಿ, ನಾನು ಗಂಗೆ ಹತ್ರ ಹೋಗಿ ನಾನೇನು ಪವಿತ್ರ ಆಗೋ ಅವಶ್ಯಕತೆನೇ ಇಲ್ಲ, ನಾನು ಹೋಗಿ ಸ್ನಾನ ಮಾಡಿದ್ರೆ ಗಂಗೆ ಪವಿತ್ರ ಆಗ್ತಾಳೆ ಇನ್ನು ಅಂತ ಹೇಳ್ತಾರೆ. ನೋಡಿ, ಎಷ್ಟೊಂದು ಅದ್ಭುತವಾದ ಭಕ್ತಿ